ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಆರನೇ ತಾರೀಕು ಬಂದರೆ 2 ತಿಂಗಳ ಮೇಲೆ ಮೂರ್ನಾಲ್ಕು ಗಾಡಿ ಈಗ ವಿಷಯ ಸಾಲ ಟೋಟಲ್ ಸರ್ 90%. ಏನಿಲ್ಲ ಸರ್, ಸ್ವಲ್ಪ ನೀವು ಸರ್ ಓವರಾಲ್ ನಾನು ಜನವರಿಯಿಂದ ತಗೊಂಡ್ರೆ 30% ನಮಗೆ ಕೊರತೆ ಇದೆ ಜಿಲ್ಲೆಯಲ್ಲಿ. ಆದರೆ ನಮಗೆ ಪ್ರಮುಖ ಇರೋದು ಮುಂಗಾರು ಜುಲೈ 1 ನಾನು ತಗೊಂಡ್ರೆ ನಮ್ಮಲ್ಲಿ 70% ಕೊರತೆ ಈಗಾಗಲೇ ಮಳೆಯ ಕೊರತೆ ಇದೆ ನಮ್ಮ ನಾರ್ಮಲ್ಗೆ ಕಂಪೇರ್ ಮಾಡಿದರೆ. ಸೊ ಅದರಿಂದ ಈ ಮುಂಗಾರು ಬೆಳೆಯಲ್ಲಿ ಏನಾಗಿದೆ, ನಮಗೆ ನಮ್ಮ ಖುಷ್ಕಿ ಬೆಳೆಗಳ ಬಿತ್ತನೆ ಈಗಾಗಲೇ 80% ಬಿತ್ತನೆ ನಮ್ಮ ರೈತರುಗಳು ಮಾಡ್ಕೊಂಡಿದ್ದಾರೆ. ಸೊ ಆ 80% ಬಿತ್ತನೆ ಬೆಳೆಗೆ ನಮಗೆ ಸತತವಾಗಿ ಈಗ ಸುಮಾರು ನಾನಿವತ್ತು 40 ಗ್ರಾಮಕ್ಕೆ ಬಂದಿದ್ದೀನಿ. ಸೊ ಈ ಗ್ರಾಮದಲ್ಲಿ ನಮಗೆ ಕಳೆದ ಒಂದು 25 ದಿವಸಗಳಿಂದಲೂ ಕೂಡ ನಮಗೆ ಮಳೆ ಆಗಿಲ್ಲ. ಪ್ರಮುಖವಾಗಿ ನಮಗೆ ಖುಷ್ಕಿಯಲ್ಲಿ ಈಗ ನಮಗೆ ಸೂರ್ಯಕಾಂತಿ ಮತ್ತು ನಮ್ಮ ತೊಗರಿ ಬೆಳೆ, ಸೊ ಈ ಬೆಳೆಗಳನ್ನು ನಮ್ಮ ರೈತರು ಬೆಳ್ಕೊಂಡಿದ್ದಾರೆ. ಹತ್ತಿ ಕೂಡ ಹಾಕಿದ್ದಾರೆ ಹಲವಾರು ಕಡೆ. ಸೊ ಇದು ಮಳೆಯಾಧಾರಿತ ಬೆಳೆ ಆಗಿರೋದ್ರಿಂದ ಯಾವುದೇ ಪ್ರೊಟೆಕ್ಟಿವ್ ಇರಿಗೇಷನ್ ಕೂಡ ಇಲ್ಲಿಲ್ಲ, ಮತ್ತು ಇದು ಕಮಾಂಡ್ ಏರಿಯಾ ಕೂಡ ಅಲ್ಲ. ಆದ್ದರಿಂದ ಇಲ್ಲಿ ನಿಜವಾಗಿಯೂ ಈಗ ನಾನಿವತ್ತು ಫೀಲ್ಡಲ್ಲಿ ನೋಡ್ತಾ ಇರೋ ಹಾಗೆ ಮಾಯಿಶ್ಚರ್ ಸ್ಟ್ರೆಸ್ಸು ನಮಗೆ ನಮ್ಮ ಐಗೆ ವಿಸಿಬಲಿ ಕಾಣ್ತಾ ಇದೆ. ಗಿಡಗಳು ಕೂಡ ಈಗಾಗಲೇ ಅದರ ಬೆಳವಣಿಗೆ ಕುಂಠಿತ ಆಗಿದೆ. ಸೊ ಈಗಾಗಲೇ ಗಿಡಗಳ ಬೆಳವಣಿಗೆ ನಾವೀಗ ಏನು ಒಂದು 100% ಆಗಬೇಕು ಅಂತ ಹೇಳಿದ್ರೆ 30% ಅಷ್ಟೇ ಈಗ ನಮಗೆ ಇಲ್ಲಿ ಡ್ರೈಲ್ಯಾಂಡ್ ಒಂದಾಯ್ತು ಸರ್. ಮಳೆ ಆಶ್ರಿತ ಭೂಮಿ ಒಂದು ಕಡೆ ಅಂದರೆ ಇನ್ನೊಂದು ಕಡೆ ಡ್ಯಾಮ್ ನೀರು ಬರ್ತದೆ. ಅಂದರೆ ಸೂಪರ್ ಎಲ್ನಿನೋ ಪರಿಣಾಮವಾಗಿ ತಮಗೆ ಗೊತ್ತಿರೋ ಹಾಗೆ ಸೂಪರ್ ಎಲ್ನಿನೋ ಪರಿಣಾಮವಾಗಿ ನಮಗೆ ಕ್ಯಾಚ್ಮೆಂಟ್ ಜಿಲ್ಲೆಗಳು ಅಂದರೆ ನಮಗೆ ಚಿಕ್ಕಮಗಳೂರು, ಶಿವಮೊಗ್ಗ ಈ ಜಿಲ್ಲೆಗಳಲ್ಲಿ ಮಳೆ ಬಿದ್ದರೆ ನಮ್ಮ ತುಂಗಭದ್ರಾ ಜಲಾಶಯಕ್ಕೆ ನೀರಿನ ಹರಿವು ಇರ್ತದೆ. ಸೊ ಅಲ್ಲಿ ಮಳೆ ಕಡಿಮೆ ಆಗಿದ್ದರಿಂದ ಸೊ ಈಗ ನಮ್ಮ ನೀರಿನ ಹರಿವು ಕೂಡ ನಾವು ನಿಗದಿತ ಪ್ರಮಾಣದಲ್ಲಿ ಬಂದಿಲ್ಲ. ನಾವು ಹೇಳಿದ ಹಾಗೆ ಈಗ 28 TMC ಅಷ್ಟು ನೀರು ಜಲಾಶಯದಲ್ಲಿ ಇವತ್ತು ಇದೆ. ಕಳೆದ ಬಾರಿ ಇದೇ ಸಮಯಕ್ಕೆ 80 TMC ಅಷ್ಟು ನೀರು ಜಲಾಶಯದಲ್ಲಿತ್ತು. ಈಗಾಗಲೇ ಬೆಳೆಗಳಿಗೆ ಕೂಡ ನಮ್ಮ HLC ಮೂಲಕ ನೀರನ್ನು ಬಿಡುಗಡೆ ಮಾಡಿದರು. ನಮ್ಮ ಜಿಲ್ಲೆಯ ಭತ್ತದ ಬೆಳೆ ಪ್ರಮುಖವಾಗಿ ನಮ್ಮ HLC ಕಾಲುವೆಯ ನೀರಿನ ಮೇಲೆ ನಿಂತಿದೆ. ಸೊ ಅದು ಕೂಡ ಇವತ್ತು ರಿಲೀಸ್ ಆಗಿಲ್ಲ. ಆದ್ದರಿಂದ ಭತ್ತದ ಬಿತ್ತನೆ ಕೂಡ ನಮ್ಮಲ್ಲಿ ಇದುವರೆಗೆ ರೈತರು ಮಾಡೋಕ್ಕೆ ಆಗಿಲ್ಲ. ಎಲ್ಲೆಲ್ಲಿ ಪ್ರೊಟೆಕ್ಟಿವ್ ಇರಿಗೇಷನ್ ಇದೆ ಅಲ್ಲಿ ಮಾಡಿದ್ದಾರೆ. ಸೊ ನಾವು ಪರ್ಯಾಯ ಬೆಳೆಗಳ ಬಗ್ಗೆ ಈಗಾಗಲೇ ರೈತರಿಗೆ ಮನವಿ ಮಾಡ್ಕೊಂಡಿದ್ದೀವಿ, ದಯವಿಟ್ಟು ಪರ್ಯಾಯ ಬೆಳೆಗಳನ್ನು ಬೆಳೀರಿ. ಅದೇ ರೀತಿ ಬೆಳೆ ವಿಮೆ ಬಗ್ಗೆ ನಾವು ಈಗಾಗಲೇ ಎಲ್ಲ ಕಡೆ ಶಿಬಿರಗಳನ್ನು ಮಾಡ್ತಾಯಿದ್ದೀವಿ, ಅದನ್ನು ಪ್ರಮೋಟ್ ಮಾಡ್ತಾಯಿದ್ದೀವಿ. ಬೆಳೆ ವಿಮೆ ಸರಿ ಮಾಡಿಸ್ಕೊಳ್ಳಿ, ರೈತರು ಪರಿಹಾರ ಸಿಗುತ್ತೆ ಅಂತ ನಾವು ಮನವಿ ಮಾಡಿದ್ದೀವಿ. ಸರಿಗೆ ಜೀವಸತ್ವನೇ ಇಲ್ಲ ಬೆಳೆಗಳಿಗೆ. ಸಾಕಷ್ಟು ಅಲ್ಲಿ ಪೂರ್ತಿ ಬೆಳವಣಿಗೆ ಬಂದರೂ ಕೂಡ ರೈತರ ಪರಿಹಾರ ಈಗ ಖಂಡಿತವಾಗಿ ಈಗ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಈಗಾಗಲೇ ನಮ್ಮ ಎಲ್ಲ ಜಿಲ್ಲೆಗಳ ಜೊತೆ ಸಂವಾದ ಮಾಡಿದ್ದಾರೆ. ಸೊ ಅವರ ಸೂಚನೆಯಲ್ಲಿ ನಾವು ಇವತ್ತು ಈ ದಿವಸ ನಮ್ಮ ಎಲ್ಲ ಕ್ಷೇತ್ರ ಮಟ್ಟದಲ್ಲಿ ಬಂದು ರೈತರ ಇಲ್ಲಿರುವ ಪರಿಸ್ಥಿತಿ ಅಲ್ಟಿಮೇಟ್ಲಿ ಈಗ ನಮ್ಮಲ್ಲಿ ನಮ್ಮ ಕೇಂದ್ರ ಕಚೇರಿಯಿಂದ ಈ ಹವಾಮಾನದ ದತ್ತಾಂಶಗಳನ್ನು ಅವರು ಮಾನಿಟರ್ ಮಾಡ್ತಾ ಇರ್ತಾರೆ. ಏನಿದೆ ಸತತವಾಗಿ ನಮ್ಮದು ಡ್ರೈ ಸ್ಪೆಲ್ಲು ಎಷ್ಟು ಬರ್ತಾ ಇದೆ ಅಂತ ಹೇಳಿ. ಸೊ ಅದು ವೈಜ್ಞಾನಿಕವಾಗಿ ಒಂದು ಡ್ರೌಟ್ ಟ್ರಿಗರ್ 1 ಅಂತ, ಟ್ರಿಗರ್ 2 ಅಂತ ಹೀಗಿದೆ ನಮ್ಮಲ್ಲಿ. ಸೊ ಆ ವೈಜ್ಞಾನಿಕ ದತ್ತಾಂಶ ಮಾನದಂಡ ಆಧರಿಸಿ ಆ ಒಂದು ಡಿಕ್ಲರೇಷನ್ ಆಗುತ್ತೆ. ತದನಂತರ ಡಿಕ್ಲರೇಷನ್ ಆದ ನಂತರ ನಮ್ಮ ಗ್ರೌಂಡ್ ಟ್ರೂತಿಂಗ್ ಟೀಮ್ಗಳು ನಮ್ಮ ಫೀಲ್ಡ್ಗೆ ಬರ್ತಾರೆ. ಗ್ರೌಂಡ್ ಟ್ರೂತಿಂಗ್ ಟೀಮ್ಗಳು ಬಂದು ಇಲ್ಲಿಯ ಪರಿಸ್ಥಿತಿನ ಅವಲೋಕನ ಮಾಡಿ ವರದಿ ಕೊಡ್ತಾರೆ. ಸರ್, ಈಗ ಅಲ್ಕುಂದಿ ಗ್ರಾಮ ಪ್ರಮುಖ ಸಮಸ್ಯೆ ಏನಂತ
ಪಾಂಜರನ್ ಕಂಪ್ನಿಗಳು ಇರ್ತವೆ, ಸಾಕಷ್ಟು ಡಸ್ಟ್ ಬರ್ತಾ ಇದೆ, ಬೆಳೆಗಳು ಬೆಳೆಯೋಕ್ಕಾಗ್ತಾ ಇಲ್ಲ, ಜನರಿಗೆ ಉಸಿರಾಡ ತೊಂದರೆ ಬರ್ತದೆ, ಸಾಕಷ್ಟು ರೋಗಗಳು ಬರ್ತಾರೆ. ಆ ಬಗ್ಗೆ ಏನಾದರೂ ಕ್ರಮಗಳಾಗ್ತದೆ ಸರ್? ಈಗಾಗಲೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಕೂಡ ಇದನ್ನು ವಿಸಿಟ್ ಮಾಡಿದ್ದಾರೆ. ಸೊ ಅದರ ಮೇಲೆ ನಮ್ಮ ರೈತರು ನಮಗೆ ಕೂಡ ಬಂದು ಮನವಿ ಕೊಟ್ಟಿದ್ದಾರೆ. ಸೊ ಅದರಿಂದ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರು ಕೂಡ ನಮ್ಗೆ ತಿಳಿಸ್ಬೇಕು, ಇದೆಲ್ಲ ಇನ್ಸ್ಪೆಕ್ಷನ್ ವರದಿ ಆಧರಿಸಿ ಮುಂದಿನ ಏನಿದೆ ನಮ್ಮ ರೆಗ್ಯುಲೇಷನ್ ಅದನ್ನು ನಾವು ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ಈಗ ತಾವು ಕೂಡ ನ್ಯಾಯಾಲಯದ ಪೆಟ್ಟಿಗೆ ಅಂತ ತಾವು ಹೇಳಿದ್ದೀವಿ. ಸೊ ಅದನ್ನು ನೋಡಿಕೊಂಡು ಖಂಡಿತವಾಗಿಯೂ ರೈತರಿಗೆ ಏನು ಅನುಕೂಲ ಮಾಡಬೇಕು ಇದರಲ್ಲಿ ಆ ನಿಟ್ಟಿನಲ್ಲಿ ಕ್ರಮ ತಗೊಳ್ತೀವಿ. ಸರ್, ಅಲ್ಕುಂದಿ ರೈತರ ಕಡೆಯಿಂದ, ಎಲ್ಲ ರೈತರ ಕಡೆಯಿಂದ ಟೋಟಲ್ ನಮ್ಮೂರಿಗೆ ಮಳೆ ಬಂದು 2.5 ತಿಂಗಳಾಯ್ತು ಸರ್. ಇವತ್ತಿಗೆ ಬಂದಿಲ್ಲ. ತೊಗರಿ ಬೆಳೆ ಬಿತ್ತಿದ್ದೀವಿ ಸರ್, ಎಕರೆಗೆ 15,000 ಖರ್ಚು ಮಾಡಿದ್ದೀವಿ. ಇವತ್ತವರೆಗೆ ಏನಿಲ್ಲ ಸರ್. ಅದರಿಂದ ಅದು ಮಳೆ ಬಂದ್ರೆ ಸುತ್ತಾಗುವಾಗ ಡಸ್ಟ್ ಪ್ರಾಬ್ಲಮ್ ಜಾಸ್ತಿ ಆಗಿತ್ತು ಸರ್. ಪೊಲ್ಯೂಷನ್ ಬೋರ್ಡ್ ಅವರು ಯಾರು ಇವತ್ತವರೆಗೆ ಏನು ಫೋನ್ ಮಾಡಿದ್ರು ರೆಸ್ಪಾನ್ಸ್ ಇಲ್ಲ ಸರ್. ಕೋರ್ಟಲ್ಲಿ AC ಕೋರ್ಟಲ್ಲಿ ನಡೀತಾ ಇದೆ ಆಲ್ರೆಡಿ. ಏನು ಹಾಕಿರಿ ನೀವು ಬೀಜ? ಎಷ್ಟು ಖರ್ಚು ಮಾಡಿ? ತೊಗರಿ ಹಾಕಿ ಸರ್. ಎಷ್ಟು ಖರ್ಚು ಮಾಡಿ ಸರ್? ಒಂದು ಎಕರೆಗೆ 15,000 ಖರ್ಚಾಗಿ ಸರ್ ಇವತ್ತವರೆಗೆ. ಅದ್ರ ಏನಿಲ್ಲ ಸರ್, ಲಾಸ್ ಸರ್ ಈ ವರ್ಷ ರೈತರೆಲ್ಲ. ಮಳೆ ಬಂದಿಲ್ಲ? ಮಳೆ ಬಂದರೆ ಬೆಳೆಯೋದು ಕಷ್ಟ ಸರ್. ಅದು ಇವಾಗ ಎಲ್ಲಿಗೆ 2 ತಿಂಗಳು ಆಗ್ಬಿಟ್ಟು ಸರ್, ಟೈಮ್ ಆಗ್ಬಿಟ್ಟಿದೆ. ಅದು ಎಲ್ಲ ಒಣಗಿಬಿಟ್ಟಿದೆ ಈಗ? ಎಲ್ಲ ಒಣಗಿಬಿಟ್ಟಿದೆ ಸರ್. ಒಣಗಿ ಅದ್ರ ಮೇಲೆ ಡಸ್ಟ್ ಕೂಡ ಕುಂತಿದೆ. ಏನು ಹೇಳ್ತೀರಿ ಸರ್ಕಾರಕ್ಕೆ? ಸರ್ಕಾರಕ್ಕೆ ರೈತರಿಗೆಲ್ಲ ಸ್ವಲ್ಪ ಪರಿಹಾರ ಕೊಡ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಈಗ ಜಿಲ್ಲಾಧಿಕಾರಿ ಬಂದಿರಲ್ಲ, ಏನಂದ್ರೆ? ಸರ್ ಅವರೆಲ್ಲ ಪರಿಹಾರ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಸರ್. ಜಿಲ್ಲಾಧಿಕಾರಿಗಳು ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ ಸರ್. ಖುದ್ದಾಗೆ ಬಂದಿದ್ದಾರೆ, ಅವ್ರು ಹೊಲಗಳಿಗೆ ಬಂದು ನೋಡ್ಕೊಂಡು ಹೋಗಿದ್ದಾರೆ ಸರ್ ಜಿಲ್ಲಾಧಿಕಾರಿಗಳು. ಅವ್ರು ಬಂದು ಪರಿಹಾರ ಮಾಡಿಸ್ತೀವಿ ಖಂಡಿತವಾಗಿ ಅಂತೇಳಿ ಭರವಸೆ, ಒಂದು ರೈತರಲ್ಲಿ ಭರವಸೆ ಮೂಡಿಸಿ ಹೋಗಿದ್ದಾರೆ ಸರ್. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.